ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಪ್ರಿಯಾ, ಕಾಲೇಜಿಗೆ ಟೈಮ್ ಆಗ್ತದೆ, ಎದ್ದೇಳು ಬೇಗ. ಅತ್ತಿ ಟೀ ಕೊಡೆ. ಪ್ರಿಯಾ, ಟಿಫಿನ್ ರೆಡಿ ಆಗಿದೆ, ಬೇಗ ಬಾ. ನಾಳೆ ಫೀ ಕಟ್ಟೋದು ಲಾಸ್ಟ್ ಡೇ. ಅಮ್ಮಾಗ ಹೇಳ್ಬೇಕಿಲ್ಲ. ಅಮ್ಮ ಅಮ್ಮ, ಏನೇ? ಕಾಲೇಜ್ನಲ್ಲಿ ಫೀ ಬಗ್ಗೆ ಕೇಳಿದ್ರು, 2ನೇ ಕಂತು ಕಟ್ಬೇಕಂತೆ. ಸರಿ ಬಿಡು, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ. ಏನೇ ಅದೇ ಮಗಳದು ಫೀ ಬಗ್ಗೆ ಹೇಳ್ತೀನಿ. ಫೀ 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 ಅಂತೇಳಿ ಇದಾಗ್ಬಿಟ್ಟು ಬರೀ ದುಡ್ಡು 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 ದುಡ್ಡು. ಎಲ್ಲಿದೆ ಇವಾಗ ದುಡ್ಡು? ಅಲ್ರಿ, ಎಷ್ಟಂತ ತಿಳಿಸ್ಬಿಡೋದು ಅವ್ರಿಗೆ ಈ ದುಡ್ಡು? ನಾಳೆ ಬೇರೆಯವ್ರ ಮನೆಗೆ ಹೋಗೋದಕ್ಕೆ ಸಾಕಾಗ್ಬಿಟ್ಟಿದೆ ನನಗೆ. ಸಾಕಾಗ್ಬಿಟ್ಟಿದೆ. ಇವ್ರು ನೋಡಿದ್ರೆ ಬಾಡಿಗೆನೆ ಕಟ್ತಾ ಇಲ್ಲ. ಸಾಕಾಗಿದೆ ನಮಗೆ. ಓ ಅಂಕಲ್, ನೀವಾ? ಬನ್ನಿ ಒಳಗಡೆ. ಏನಮ್ಮ ಪುಟ್ಟಿ, ನಿಮ್ಮ ಅಪ್ಪ ಇದ್ದಾರಾ? ಬನ್ನಿ ಅಂಕಲ್, ಕುತ್ಕೊಳ್ಳಿ. ಅಪ್ಪ, ಬನ್ನಿ ಸರ್, ಕುಂತ್ಕೊಳ್ಳಿ. ನೀರು ಕುಡಿತೀರಾ? 2 months ಇಂದ ರೆಂಟೆ ಕಟ್ಟಿಲ್ಲ ಮಹೇಶ್. ಯಾವಾಗ ಕಟ್ತೀಯ? ಹಾಗೇನಿಲ್ಲ ಸರ್, ನೆನಪೇ ಇದ್ದಿದ್ದಿಲ್ಲ. ಕಟ್ತೀನಂತೆ. ಯಾವಾಗ ಕಟ್ಟೋದು? 2 ವಾರ ಟೈಮ್ ಕೊಡಿ, ಕೊಡ್ತೀನಂತೆ. ಪ್ರತಿ ಸಾರಿ ಇದೇ ಆಯ್ತು ನಿಂದು. ಇದು ಲಾಸ್ಟ್ ನೀನು ಹೇಳ್ತಾ ಇರೋದು. ನೆಕ್ಸ್ಟ್ ನೀ ಮನೆ ಖಾಲಿ ಮಾಡಿಬಿಡು. ಮನಿ ರೆಂಟ್ ಕಟ್ಲೆ, ನಿನ್ ಫೀ ಕಟ್ಟ, ಎಲ್ಲಾದ್ರೂ ಹೋಗಿ ಹಾಳಾಗಿ ಹೋಗು. ಸಾಕಾಗುತ್ತೆ, ಏನ್ ಮಾಡ್ಬೇಕು ಎಲ್ಲ ಸಾಕಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಕುತ್ಕೊಳ್ಳಿ, ನೀರು ಕೊಡ್ತೀನಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ ನಾನು? ಎಷ್ಟಂತ ದುಡಿಲಿ? ಸಂಸಾರಕ್ಕೆ ದುಡಿಬೇಕಾ? ಮನಿ ಖರ್ಚಿ ಸಂಬಂಧ ದುಡಿಬೇಕಾ? ನಿನ್ನ ಸಂಬಂಧ ದುಡಿಬೇಕಾ? ಯಾರ ಸಂಬಂಧ ದುಡಿಬೇಕಾ? ಆಕಿನ ಸಂಬಂಧ ದುಡಿಬೇಕಾ? ನಾನು ನನಗೂ ವಯಸ್ಸಾಗಿದೆ, ಎಷ್ಟಂತ ಖರ್ಚು ಮಾಡಬೇಕು? ಖರ್ಚು ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಾ ಇಲ್ಲ. ಒಂದ್ ತೊಟ್ಟು ಹುಷಾರ ಕೊಟ್ಟು ಕುಡಿದು ಕುಂತು ಬಿಡ್ತೀನಂತೆ. ಬೇಜಾರ್ ಮಾಡ್ಕೋಬೇಡ, ನಾ ಹೊರಗೆ ಹೋಗ್ಬರ್ತೀನಿ. ಅಯ್ಯೋ, ಎಲ್ಲ ನಂದೇನ ಕಷ್ಟ, ಎಲ್ಲ ನಂದಿಂದ ಆಗೋದು. ನಾನು ಬದುಕಿರೋದೇ ವೇಸ್ಟು. ಮೇಲಿಂದ ಬದುಕುವುದಿಲ್ಲ. ವಿಷ ತಂದಿದ್ರು, ಅದು ತಗೊಂಡ್ಬಿಡ್ತೀನಿ. ಇನ್ನು ಇದನ್ನ ಬರ್ದಿಲ್ಲಪ್ಪ, ಇನ್ನ ಬರೀ ಇದನ್ನ ಬರೀ ನಾಳೆ ಸಬ್ಮಿಟ್ ಅಂತ ಲೋಪರ್ ಕಣ್ ಕಾಣಿಸಲ್ವಾ ನಿಂಗೆ? ನಾಚಿಕೆ ಅನ್ನೋದೇ ಇಲ್ವಾ ನಿಂಗ? ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೌದು, ನಂಗೆ ಕಣ್ ಕಾಣಿಸಲ್ಲ. ನಿಂಗೆ ಎಷ್ಟಲ್ಲಿ ಹೇಳೋದೇನೆ ಕಣ್ ನಿಂಗೆ ಲವ್ ಮಾಡು ಅಂತಂದ್ರೆ? ಚಪ್ಪರ್ ಕೈ ಬಿಡೋ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿನ್ನಂತ ಲೋಪರ್ನ ಯಾರು ಇಷ್ಟಪಡ್ತಾರೆ?
ಬಾರೋ ಮಚ್ಚ, ಇದು ಪಬ್ಲಿಕ್ ನೋಡ್ಕೊಳ್ಳೋ. ನಾನು ನಿಮ್ಮ ಅಕ್ಕನ ನೆಕ್ಸ್ಟ್ ಟೈಮ್ ನೋಡ್ಕೊಂತೀನಿ ನಾನು. ಏ ಮಾನ್ಯ, ಬೇಗ ಬಾ, ನಿನ್ ಕಾಲೇಜ್ ಬಿಟ್ಟು ಮುಂದೆ ಹೋಗ್ಬೇಕು, ಕೆಲಸ ಇದೆ ನಂದು. ಅಣ್ಣ ಬಂದೆ. ಅಣ್ಣ ನಾನು ಹೇಗೆ ಕಾಣ್ತಿದ್ದೀನಿ? 4 kg ಮೇಕಪ್ ಕೊಂಡು ಎಷ್ಟೇ ಮಾಡ್ತೀಯಪ್ಪ? ಓ ನೀವೇನ್ ಕಮ್ಮಿನಾ? ನೀವು ಎಲ್ಲಾನು ಯೂಸ್ ಮಾಡ್ತೀರಿ. ಹೌದು, ಗೊತ್ತು ಬಾ. ಏನ್ ಗೊತ್ತು ತಲೆ. ಇದು ಪ್ರೆಸೆಂಟೇಶನ್ ಕೊಡ್ತೈತಿ ನೋಡಿ. ನಿನ್ನೆ ಹೇಳಿಲ್ವಾ ನಿಮಗೆ ಪದೇ ಪದೇ ಬರ್ಬೇಡ್ರಿ ಅಂತ? ಏನಲ್ಲಿ ನಿನ್ನೆ ನಂಗೆ ಪಬ್ಲಿಕ್ ಮುಂದೆ ನಂಗೆ ಅಸೈ ಏನು? Morning, guys. Good morning, sir. Good morning. ಏನೇನು ಕೇಸ್ ಇದೆ ರಾಜು ಅವತ್ತು? ಒಂದು ಟಿವಿ ಕೇಸ್ ಸರ್, 2 ಡೆಂಗ್ಯೂ ಸರ್, 1 ಮಲೇರಿಯಾ. ಹೌದಾ? ಟಿಕೆಟ್ ಎಲ್ಲ ಚೆಕ್ ಮಾಡಿದ್ರಾ? ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಡೋಸ್ ಆಗಿದೆ. ಸರಿ. ಹಲೋ. ಹಲೋ ವಂಶಿ, ಹಾಂ ಹೇಳು ಜನ. ಏನ್ ಮಾಡ್ತಿದ್ಯಾ? ಏನಿಲ್ಲ, ವಾರ್ಡ್ ಬಿಸಿ ಇತ್ತ, ಸ್ವಲ್ಪ ವಾರ್ಡಲ್ಲಿದ್ದೆ. ಹೇಳು, ಟಿಫಿನ್ ಮಾಡ್ದ? ಹಾ ಆಯ್ತು, ನಿಮ್ದು? ಹಾಂ, ಜಸ್ಟ್ ಮಾಡಿದೆ ಇವಾಗ. ಆ್ಯಕ್ಚುಲಿ ನಾನು ನಿನ್ನ ಜೊತೆ ಡಿಸ್ಕಷನ್ ಮಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಮೀಟ್ ಆಗಬೇಕಿತ್ತು ಇವತ್ತು. ಮೀಟ್ ಆಗ್ತೀಯಾ ಅಥವಾ ಏನು ಇವತ್ತು ಬ್ಯುಸಿ ಇದೆಯಾ? ಹಾಗೇನಿಲ್ಲ, ಬಿಸಿ ಏನಿಲ್ಲ. ಸರಿ, ಎಲ್ಲಿ ಮೀಟ್ ಆಗೋದಾಗಿದ್ರೆ? ನಾವು ರೆಗ್ಯುಲರ್ ಆಗಿ ಮೀಟ್ ಆಗ್ತಿದ್ವಲ್ಲ, ಅದೇ ಕೆಫೆಯಲ್ಲಿ ಮೀಟ್ ಆಗೋಣ. ಹೌದಾ? ಸರಿ, ಆಫ್ಟರ್ನೂನ್ ಸುಟ್ಟು ಮುಗಿತೈತೆ, ಅವಾಗ ನಿಂಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ ತಗೋ. ಇಲ್ಲ ಇಲ್ಲ, ಪಕ್ಕ ಮಿಸ್ ಮಾಡಲ್ಲ, ಬರ್ತೀನಿ. ಸರಿ ಸರಿ, ಬರ್ತೀನಿ ತಗೋ. ಬಾಯ್. ಯಾಕೋ BP ಭಾಳ ಲೋ ಬರ್ತಾ ಇದೆ. ಇಮಿಡಿಯೇಟ್ಲಿ ಹೋಗಿ ಸರ್ ಕರ್ಕೊಂಡ್ಬರ್ತೀಯಾ? ತುಂಬ ಪೇಷಂಟ್ BP ಲೋ ಆಗಿದೆ, ಬೇಗ. ಹೌದಾ? ನಡೆ.
ಏನಿಲ್ಲ ಸರ್, ಇದೆ ಫಸ್ಟ್ ಟೈಮ್ ಇವಾಗ. ಹೌದಾ? ಹೌದು, ಇವ್ರಿಗೆ ಹೈಪೋಟೆನ್ಷನ್ ಇದೆ, BP ಲೋ ಆಗಿದೆ. ಹೈಪೋಟ್ಸ್ ಮೇಂಟೈನ್ ಮಾಡ್ರಿ, ಚೆನ್ನಾಗಿ ಚೇಂಜ್ ಮಾಡ್ರಿ. ನಾನು ಡಾಕ್ಟರ್ ಹೋಗಿ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ವಂಶಿ, ಆಕ್ಚುಲಿ ನಾನು ನಿನ್ನ ಫೇರ್ ಆಗ್ಬೇಕಿತ್ತು. ಹೇಳಿ. ನೆಕ್ಸ್ಟ್ ಶಿಫ್ಟ್ ನೀನು ಕಂಟಿನ್ಯೂ ಮಾಡ್ತೀಯಾ? ಸ್ವಲ್ಪ ಹೊರಗಡೆ ನಮ್ಮ ಕೆಲಸ ಇದೆ. ಇಲ್ಲ, ಅದು ಏನಂದ್ರೆ ನೆಕ್ಸ್ಟ್ ಶಿಫ್ಟ್ ಮಾಡ್ತಿರೋರು ದಿನ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಸೊ ಅವರು ಅನ್ಯೂಶಲಿ ಲೀವ್ ತೊಗೊಂಡಿದ್ದಾರೆ. ನೀನು ಈ ಶಿಫ್ಟ್ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ನನಗೆ ಕಾಲ್ ಬರ್ತಿದೆ, ನೀನು ಈ ಶಿಫ್ಟ್ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಸರಿ. The number you are trying to call is currently not reachable. Please try again later. ಮಾಡ್ತಿಲ್ಲಲ್ಲ, ಮಾಡಮಾರೈತಿ ಬೇಗ. ಮಾಡು. The number you are trying to call is currently not reachable. Please try again later. ಹಲೋ ಹಲೋ, ಕಾಲಕ್ಕೆ ಪಿಕ್ ಮಾಡ್ತಿಲ್ಲ. ಏನಾಯ್ತು? ಇಲ್ಲ, ಅದು ಸ್ವಲ್ಪ ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ ಮ್ಯಾಮ್ ಬಂದು ವಾರ್ಡ್ ನೆಕ್ಸ್ಟ್ ಮಾಡ್ಕೋ, ಮತ್ತೆ ಈ ಕಡೆ ಬರೋಕ್ಕೂ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸಾರಿ ಜನ, ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಶಿಫ್ಟ್ ಮುಗಿಸ್ಕೊಂಡು ಬರ್ತೀನಿ. ಸಾರಿ ಜನ, ಲಾಸ್ಟ್ ಬರ್ತೀನಿ ಇವಾಗ, ಲಾಸ್ಟ್ ಚಾನ್ಸ್ ಕೊಡು, ಬರ್ತೀನಿ ಇವಾಗ. ಏನು ಹೇಳೋದು ಅವ್ರಿಗೆ, ಕನ್ಫ್ಯೂಸ್ ಆಗ್ಬಿಡುತ್ತಲ್ಲ. ಮ್ಯಾಮ್ ನೋಡಿದ್ರೆ ಶಿಫ್ಟ್ ಮಾಡಂತವ್ರೆ, ಇವಳು ನೋಡಿದ್ರೆ ಬಾ ಅಂತವ್ರೆ. ಅದು ಫೋನಲ್ಲಿ ಮಾತಾಡಿದ್ರೆ ಕರೆಕ್ಟ್ ಆಗೋದು. ಇದು ಡೈರೆಕ್ಟಾಗಿ ಹೋಗಿ ಮೀಟಾಗಿ ಸಾರ್ಟ್ಔಟ್ ಮಾಡ್ಕೊಂಡು ಮೇಡಮ್. ಹಲೋ ಹಲೋ ಹಲೋ, ನಿಂಗೆ ಎಷ್ಟು ಸಲ ಹೇಳ್ಬೇಕು ಫೋನ್ ಮಾಡಬೇಡ ಅಂತ? ಮತ್ತೆ ಬೇಕಾ? ಹಲೋ ಹಲೋ, ಆಮ ಕೇಳಲಿ, ಅದು ಸ್ವಲ್ಪ ಕೇಳೋದು ಬೇಡ, ಹೇಳೋದು ಬೇಡ. ನಾನು ಹೇಳ್ತೀನಲ್ಲ ನೀವು ಫೋನ್ ಮಾಡಬೇಡ ಅಂತ, ಮತ್ತೆ ಏನಕ್ಕೆ ಫೋನ್ ಮಾಡ್ತೀಯಾ? ಸರಿ, ಇವಾಗ ಎಲ್ಲಿದ್ದೀಯ ನೀನು? ಮೀಟ್ ಆಗ್ಬೇಕು ನಾನು ಅರ್ಜೆಂಟ್. ಮೀಟ್ ಆಗೋದೆಲ್ಲ ಬೇಡ, ನೀನು ಬರಬೇಡ ಅಂತ ಹೇಳಿದ್ನಲ್ಲ. ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಂಗೆಲ್ಲ. ನೀನು ಬಂದ್ರೆ ಬಾ, ಮೀಟ್ ಆಗಿ ನೀನು ಸ್ವಲ್ಪ. ಹಾಂ, ಸ್ವಲ್ಪ ಬರ್ತೀಯ? ನಿಮ್ಮ ಮನೆ ಮುಂದೆನೇ ಇದ್ದೀನಿ ನಾನು. ಸಮಾಧಾನ ಏನಕ್ಕೆ ಬಂದ್ಯಾ? ಹೇಳಿದ್ನಲ್ಲ, ಸ್ವಲ್ಪ ಲೇಟ್ ಆಯ್ತು ಬರೋದು, ಅದಕ್ಕೆ ಲೇಟ್ ಆಗೋಣ ಅಂತ ಬಂದೆ. ಸ್ವಲ್ಪ ಕಾಮ್ ಆಗಿರು, ಒಂದ್ ನಿಮಿಷ ಕಾಮ್ ಆಗಿರ್ತೀಯ. ಆತರ ಅಲ್ಲ, ನರ್ಸಿಂಗ್ ಸ್ಟೂಡೆಂಟ್ ನೆಕ್ಸ್ಟ್ ಶಿಫ್ಟ್. ಇಲ್ಲ, ಆತರ ಏನಿಲ್ಲ. ಲಾಸ್ಟಿಗೆ ನಂಗೆ ಇಲ್ಲ, ಯಾವ ಚಾನ್ಸ್ ಕೊಡಲ್ಲ. ಇಷ್ಟೇ, ಗುಡ್ ಬೈ. ಜನ ಕೇಳಿ ನನ್ನ ಮಾತಿಲ್ಲಿ, ಒಂದ್ ಚಾನ್ಸ್ ಕೊಡೋಮ್ಮ ಪ್ಲೀಸ್. ಲಾಸ್ಟ್ ಏನಪ್ಪ ಇದೆ, ಯಾರು ಮಾತು ಕೇಳ್ತಾನೆ ಇಲ್ಲಲ್ಲ, ಯಾರಿಗೋಸ್ಕರ ಅದನ್ನ ಮಾಡ್ತಾನೆ? ಎಲ್ರು ನಮ್ಮವ್ರಂತ ಅನ್ಕೊಂಡಿರ್ತೀವಿ, ಯಾರಿಗೋಸ್ಕರ ಬದುಕೋದು ಇವಾಗ? ಜೀವನ ಸಾಕಾಗಿದೆ ನನಗೆ. ಹೋಗ್ತೀನಿ ಬರ್ರಿ.
ಮಾಡ್ಕೊಂಡು ನೀನು ಏನ್ರೋ ಮಚ್ಚ ಇವತ್ತು ಈವ್ನಿಂಗ್ ಪಪ್ಪಿದೆ ಅಂತ ತಗೊಂಡ್ರೆ ಓಕೆ ಮಚ್ಚ ಹೋಗೋಣ. ಬಂದ್ರು ನೋಡ ಹೊಸ ಅಡ್ಮಿಷನ್ ಇವ್ರು ಬಂದ್ರು ಬನ್ನಿಲ್ಲ. ಏ ಬಂದ್ರ ಇಲ್ಲಿ ಏನೋ ಡ್ಯಾನ್ಸ್ ಮಾಡಕ್ ಬರುತ್ತೇನೋ? ಇಲ್ಲಿ ಬದುಕೋದೇ ಕಷ್ಟ, ನೀ ಇಲ್ಲಿ ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ಮಚ್ಚ ಸಾಂಗ್ ಹಾಕೋ. ಮಾಡೋ आज की रात मजा हुस्न का आँखों से लीजिए आज की रात ಹಂಗೆ ಬರ್ತೇನೆ ಡ್ಯಾನ್ಸ್ ಮಾಡಕ್ಕೆ. ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಬಸ್ ನೋಡಿ ಮಚ್ಚ. ಇಲ್ಲ ಮಾಡಿ ಕಾಲೇಜಲ್ಲಿ ಇರ್ತೀಯ ಇಲ್ವೋ? ಕಾಲೇಜಲ್ಲಿ ಇರ್ಬೇಕಂತ ಮಾಡಿಲ್ಲ. ಊರಸಲ್ಲಿ ಹೊಡಿ ಬಸ್ಗೆ ಸಾಕು. ಪಾಸ್ ಆಗ್ತೇವಲ್ಲ? ಕಿವಿ ಹಿಡ್ಕೋ ಏನಲ್ಲ ಮತ್ತೆ ಮಾಡಕ್ ಬರ್ತಾವ ನಿಂಗ? ಹಂಗಾರೆ ಇವತ್ತಿಗೆ ಸಾಕಿಷ್ಟು ಕ್ಲಾಸಿನ ಅಬ್ಬಾ ಏನ್ ಕಾಲೇಜ್ ಮಚ್ಚ, ಏನ್ ಬಿಲ್ಡಿಂಗು, ಏನ್ ತಾನ. ಅಕ್ಕ ಫಸ್ಟ್ ಇಯರ್ ಕ್ಲಾಸ್ ಇದೆನಾ? ಹಾ ಇದೆ. ಏನೋ ಮಚ್ಚ ಇದು ಹೆಂಗೋ ಎಂತ ಕ್ಲಾಸು? ಹೌದು ಮಚ್ಚ, ನಮ್ಮ ಶಾಲೆಗೆಲ್ಲ ಏನೂ ಇದ್ದಿದ್ದಿಲ್ಲ. ಹುಡುಗಿಯರೆಲ್ಲ ನಮ್ಮ ಕಡೆ ಲಂಗ ದಾವಣಿ ಹಾಕೊಂಡ್ ಬರ್ತಿದ್ರು. ಇದು ನೋಡಿ ಹೆಂಗ್ ಬಂದವ್ರೆ. ನಿನ್ನ ಹೆಸರೇನು ಮಚ್ಚ? ಬಸವರಾಜ. ನಿನ್ನ ಹೆಸರೇನೋ ಮರಿ? ತ್ರಿವಿಕ್ರಮಾಚಾರ್ಯ. ಒಂದು ತ್ರಿವಿಕ್ರಮಾಚಾರ್ಯ ಅಂತ ನೋಡುವ ಮಚ್ಚ. ಏನ್ ಮರಿ ವಿಭೂತಿ ಎಲ್ಲ ಹಚ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮ ಮನೇಲಿ ಹಿಂಗೆ ಅಣ್ಣ. ಮಚ್ಚ ಯಾಕತ್ತೆಲ್ಲ ಸೈಕ್ ಆಗ್ತಿದೆ, ಹೋಗೊಂಬಾರೋ ಕಣೋ. ನೆಕ್ಸ್ಟ್ ಕ್ಲಾಸ್ ಇದೆ ಮಚ್ಚ. ಹೆಂಗ್ ಕ್ಲಾಸ್ ಕೇಳ್ತಿ, ಬಾರೋ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಪಾಪ ಗೊತ್ತಾಗತ್ತ. ಆ ಥರ ಏನಿಲ್ಲ ಬಾರೋ, ಸುಮ್ಮನೆ ನಡಿ. ಎಲ್ಲಿ ಕರ್ಕೊಂಡು ಹೋಗಿ ಆ ಥರ ಏನಿಲ್ಲ ಬಾರೋ, ಸುಮ್ಮನೆ ಬಾರೋ ಮಚ್ಚ ಇಲ್ಲ ಕುಂದ್ರು ಬಾ ಮಚ್ಚ. ಬಾರೋ ಮಚ್ಚ ಏನಾಗಲ್ಲ ಬಾಯ್ ಮಚ್ಚ. ನಮಗ ಮಾಲ್ ತೆಗಿ ಮಚ್ಚ. ಆರಾಮ್ ಮಚ್ಚ, ಒಂದು ಹೊಡೆದ್ ನೋಡು ಸ್ವರ್ಗ. ಸ್ವರ್ಗನೇ ಕಣ್ಮುಂದೆ ಬರುತ್ತೆ. ಬಾರೋ ಕುಂದ್ರು ಬಾರೋ. ಯು ಆರ್ ನಾಟ್ ಮೈ ಟೈಪ್. ಬಾ ಮಚ್ಚ ಕೊಡು. ಫುಲ್ ನಶೆ ಮಚ್ಚ. ಹಂಗೆ ಮಚ್ಚ ಅದು ಕಿಕ್ಕು.
ಇವರೆಲ್ಲ ಎಲ್ಲಿ ಹೋದ್ರು? The number you are trying to call is currently not reachable. Please try again later. The number ರಿಸೀವ್ ಮಾಡ್ತಾ ಇಲ್ಲಲ್ಲೋ. The number you are trying to call is currently ಆಗ್ತಾ ಇಲ್ಲ ಮಾಡ್ಕೊಂಡು ಡೋರ್ ಓಪನ್ ಐತಲ್ಲ. ಪ್ರಿಯಾ, ಮನೇಲಿ ಯಾರು ಇಲ್ಲದೆ ಇಲ್ಲ. ಪ್ರಿಯಾ, ಪ್ರಿಯಾ ಇಲ್ಲೂ ಇಲ್ವಲ್ಲ, ಎಲ್ಲ ಬಂದರು. ಪ್ರಿಯಾ, ಪ್ರಿಯಾ, ಪ್ರಿಯಾ ಪ್ರಿಯಾ, ಏನೇ ಆಗಿದೆ ನಿನ್ಗೆ? ಇಂಥ ಡಿಸಿಷನ್ ಯಾಕೆ ತಗೊಂತಿದೀಯಾ? ವಿಷ ತಗೊಳ್ಳೋಂಥದ್ದು ಏನೇ ಆಗಿದೆ ನಿನ್ಗೆ? ನಾನು ಏನೇ ಮಾಡಿ ಸಮಸ್ಯೆಗಳೆಲ್ಲ ನನಗೆ ಬರ್ತಿದೆ. ನನ್ನ ಸಪೋರ್ಟಿಂಗ್ ಯಾರು ಇಲ್ಲ. ಕಾಲೇಜ್ನಲ್ಲಿ ಪ್ರೋಗ್ರೆಸ್ಸು ಇಲ್ಲ, ಅಚೀವ್ಮೆಂಟು ಇಲ್ಲ, ಏನೂ ಇಲ್ಲ. ಚೈತ್ರ ಮ್ಯಾಮ್ ನಿನ್ನ ಸುಮಾರು ದಿನ ಆಯ್ತು ಕೇಳ್ತಾ ಇದ್ರಲ್ಲಿ. ಚೈತ್ರ ಮ್ಯಾಮೇ ಫೋನ್ ಮಾಡಿದ್ರೆ ತಗೊಳ್ಳಿ ಮಾತಾಡು. ಹಲೋ ಮ್ಯಾಮ್. ಹಲೋ, ಹಲೋ ಮ್ಯಾಮ್. ಯಾಕೋ ಅಳ್ತಾ ಇದೀಯಾ? ಏಕಿಲ್ಲ ಮ್ಯಾಮ್. ಏನಾಯ್ತು? ಏನಕ್ಕೆ ಅಳ್ತಾ ಇದೀಯಾ? ಸಮಸ್ಯೆಗಳೇ ಭಾಳ ಆಗಿದ್ದಾವೆ. ಸಮಸ್ಯೆ ಎಲ್ಲರಿಗೂ ಇರ್ತದಲ್ಲ, ಅಂಥದ್ದೇನು ಸಮಸ್ಯೆ ಆಗಿದೆ? ಭಾಳ ಆಗ್ತಿದೆ ಮ್ಯಾಮ್. ಸುಸೈಡ್ ಮಾಡ್ಕೋಬೇಕು ಅನ್ಸುತ್ತೆ. ಹೇ, ಆ ಥರ ಎಲ್ಲ ಏನಕ್ಕೆ ಮಾತಾಡ್ತಿದ್ಯಮ್ಮ? ಪ್ರಾಬ್ಲಮ್ ಭಾಳ ಆಗ್ತಿದೆ ಮ್ಯಾಮ್. ನನ್ನಿಂತ್ರನೇ ಎಲ್ಲ ಆಗ್ತಿದೆ ಅನ್ಸುತ್ತೆ. ನೋಡುಮ್ಮ, ಪ್ರಾಬ್ಲಮ್ಸ್ ಮನುಷ್ಯರಿಗೆ ಬರೋದು, ಮರಕ್ಕಲ್ಲ. ಸೊ ನೀನು ಇರಬೇಕು, ಇದ್ದು ಜಯಿಸಬೇಕು. ಈ ಥರ ಚಿಕ್ಕ ವಯಸ್ಸಲ್ಲೇ ನೀನು ಸೂಸೈಡಲ್ ಥಾಟ್ಸ್ ತೊಗೊಂಡು ಬಂದೆ ಅಂದರೆ ನಿನ್ನ ಲೈಫ್ನ ಹೇಗೆ ಅಚೀವ್ ಮಾಡ್ತೀಯಾ? ಎಲ್ಲ ಒಳ್ಳೆಯದೇ ಆಗುತ್ತೆ, ನೀನು ಧೈರ್ಯವಾಗಿರಬೇಕು. ಹಾಂ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇನ್ನೇನು ನಾನು ಸುಸೈಡಲ್ ಥಿಂಕಿಂಗ್ ಎಲ್ಲ ತೊಗೊಂಬರಲ್ಲ ಮ್ಯಾಮ್. ಇದ್ದು ಜಯಿಸ್ತೇನೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Hi, good morning, Manya. Abhi? How you feel, Manya? ನಾ ತೆಗಿತೀನಿ. ತೆಗಿದ್ಮೇಲೆ ಭಯ ಪಡ್ಬೇಡ. ನಿಂಗೆ ಬಂತು ಎಕ್ಸೆಪ್ಟ್ ಮಾಡು, ಓಕೆನಾ? See? ಏನ್ ಮಾಡ್ತಿದ್ಯಾ ಮಾನ್ಯ? ಮಾನ್ಯ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಮಾನ್ಯ? ಮಾನ್ಯ ಈ ತರ ಡಿಸಿಷನ್ ಯಾಕೆ ಮನೆ ಈ ತರ ಮಾಡ್ಕೊಂಡಿ ನೀನು? ನಿನ್ ತರ ಇದ್ದೋರ್ಗೆ ಮಾದರಿಯಾಗಿ ಇರ್ಬೇಕು ನೀನು. ಹೊಟ್ಟೆ
ಟೇಕ್ ಕೇರ್. ಯಾಕೆ ಈ ಥರ ಮಾಡ್ಕೊಂಡೆ ಮಾನ್ಯ? ಸಾಯೋದೇ ಎಲ್ಲದಕ್ಕೂ ಸೊಲ್ಯೂಷನ್. ನಿಂದೇನು ತಪ್ಪಿದೆ ಅಂತ ಈ ಥರ ಮಾಡ್ತಿದ್ಯಾ ನೀನು? ನಿನಗೆ ಈ ಥರ ಮಾಡಿದವ್ರಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸ್ತೀನಿ. ಹೌದಲ್ವಾ ಅಣ್ಣ, ನಂದೇನು ತಪ್ಪಿಲ್ಲ ಅಲ್ವಾ? ಆದ್ರೆ ಮಾತ್ರ ಅಣ್ಣ ಅವ್ರಿಗೆ ಖಂಡಿತ ಪನಿಷ್ಮೆಂಟ್ ಕೊಡಿಸ್ತಿ ಮಾತ್ರ ಬಿಡಬಾರ್ದು ಅವ್ರಿಗೆ. ಅದೇನು ಮಾಡ್ಕೊಂಡ್ರೆ ನೀನು? Hi, good morning, Vamshi. Are you okay? How are you feeling now? Better. ಏನ್ ಟೆನ್ಷನ್ ಮಾಡ್ಕೋಬೇಡ. ಒಂದು 15 days ವರೆಗೆಲ್ಲ ಕ್ಲಿಯರ್ ಆಗಲ್ಲ. ಒಂದು ತಲೆಗೆ ಮತ್ತೆ ಕೈಗೆ ಅಷ್ಟೇ ಫ್ರಾಕ್ಚರ್ ಆಗಿದೆ. ಏನ್ ಟೆನ್ಷನ್ ತಗೋಬೇಡ. ಟೇಕ್ ಕೇರ್ ವಂಶಿ. ಇಷ್ಟು ವರ್ಷಕ್ಕೋಸ್ಕರ ನಿನ್ನ ಸಾಕಿಸೋದು ನನ್ನ ಹೊಟ್ಟೆನ ಯಾಕೆ ಉರಿಸ್ತೀಯ ನೀನು? ಏನ್ ಹಂಗಿಲ್ಲ. ಏನ್ ಮಾಡೋದು ಬಿಡ. ಹೇಳೋದು ಕೇಳಿಸ್ಬೇಕು. ಅದು ನನ್ನಿಂದ ಸೂಸೈಡ್ ಮಾಡ್ಕೋಬಾರ್ದಿತ್ತು, ಮಾಡ್ಕೊಂಬಿಟ್ಟೆ. ನನ್ನಿಂದ ದೊಡ್ಡ ತಪ್ಪಾಗೈತಮ್ಮ. ಇನ್ನೊಂದ್ಸಲ ಈ ಥರ ಮಾಡಲ್ಲ. ನಿನ್ಗೋಸ್ಕರ ಆದ್ರೆ ನಾನು ಬದುಕ್ತೇನೆ ನಾನು, ಆಯ್ತಾ? ನಿನ್ಮೇಲೆ ಆಡ ಇಟ್ಟಿದ್ದೀನಿ, ಇನ್ಮೇಲೆ ನಿನ್ಗೋಸ್ಕರ ಆದ್ರೆ ಬದುಕ್ತೀನಿ, ಆಯ್ತಾ? ಸಾಯ್ಬೇಕು ಬಿಡು ಮಚ್ಚ. ಸಾಯ್ಬೇಕು ಬಿಡು ಮಚ್ಚ. ಸಮಾಧಾನ ಮಾಡ್ಕೊ ಮಚ್ಚ. ಅಲ್ಲಿ ಬಿಡ್ಬಾರಿ. ಏನಾಯ್ತು ಮಚ್ಚ? ಏನಾಯ್ತು? ನನ್ನ ಕೈಲಿ ಆಗ್ತಾ ಇಲ್ಲ ಮಚ್ಚ. ನಾನು ಸಾಯ್ಬೇಕು. ಏನಾಯ್ತು? ಬಿಡು ಬಸ್ಸು. ಏನಾಯ್ತು ಕಣ? ಬೇಕು ಅನ್ಸಿದೆ ಮಚ್ಚ. ಏನು ಕಣ, ನಾನೆಲ್ಲ ಹೇಳ್ದೆ ಕಣೋ ನಿಂಗೆಲ್ಲ. ಇವೆಲ್ಲ ನಮ್ಗೆ ಸೆಟ್ ಆಗೋದಿಲ್ಲ. ನಾವಿಲ್ಲಿ ಓದಕ್ಕಂತ ಬಂದಿರೋದು. ನೀನು ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಮಾತು ಕೇಳುತ್ತ ನಾನು ಹೇಳ್ದೆ ತಾನೇ ನೀನು. ಬಿಟ್ಟಿರೋಕ್ಕಾಗೋತ್ತು. ಏನೋ ಚಿಂತೆ ಪಡಬೇಡ. ಡ್ರಗ್ ಅಡಿಕ್ಷನ್ ಸೆಂಟರ್ ಇದೆ, ನನಗೆ ಗೊತ್ತಿರೋರು ಇದ್ದಾರೆ. ನಾನೆಲ್ಲ ಹೇಳ್ತೀನಿ ಬಾ. 1908 ಕಾಲ್ ಮಾಡ್ತೀನಿ, ಹೋಗೋಣ ನಡಿ. ಸೂಸೈಡ್ ಅಂದರೆ ಆತ್ಮಹತ್ಯೆ. ಚಾಕ್ಲೇಟ್ ತಿಂದು ರ್ಯಾಪರ್ ಎಸೆಯುವಷ್ಟು ಈಸಿಯಾಗಿ ಸೂಸೈಡ್ ಮಾಡ್ಕೋತಿದ್ದಾರೆ. ಎಕ್ಸಾಮಲ್ಲಿ ಫೇಲ್ ಆದೆ ಅಂತ, ಪ್ರೀತಿಸೋ ಹುಡುಗಿ ಕೈ ಕೊಟ್ಲು ಅಂತ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ, ಸೊಸೈಟಿನ ಹೇಗೆ ಫೇಸ್ ಮಾಡಬೇಕು ಅಂತ. ಎಲ್ಲ ಪ್ರಾಬ್ಲಮ್ಸ್ಗೂ ಸೂಸೈಡ್ ಒಂದೇ ಸೊಲ್ಯೂಷನ್ ಅಲ್ಲ. ಅದೇ ಒಂದು ಸೊಲ್ಯೂಷನ್ ಆಗಿದ್ದರೆ ಪ್ರಪಂಚದಲ್ಲಿ ಯಾರು ಬದುಕೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಬಹಳಷ್ಟು ಜನ ತಮ್ಮ ಬ್ಯೂಟಿಫುಲ್ ಲೈಫ್ಗೆ ತಮ್ಮ ಕೈಯಿಂದ ತಾವೇ ಫುಲ್ ಸ್ಟಾಪ್ ಹಾಕಿಕೊಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು WHO 15ರಿಂದ 25ನೇ ವಯಸ್ಸಲ್ಲಿ ಇರೋರು ಈ ಒಂದು ಮನೋಗಾಳಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರತಿ 40 ಸೆಕೆಂಡ್ಗೂ ಒಂದು ಸೂಸೈಡ್ ನೋಂದಣಿ ಆಗುತ್ತದೆ. ಹೀಗೆ ಮುಂದುವರೆದರೆ 20 ಸೆಕೆಂಡ್ಗೆ ಒಂದು ಪ್ರಕರಣ ದಾಖಲೆ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಆತ್ಮಹತ್ಯೆ ಪರಿಣಾಮಗಳು ವ್ಯಕ್ತಿಯ ಮೀರಿ ಕುಟುಂಬಗಳು, ಸಮುದಾಯಗಳು ಮತ್ತು ಸಮಾಜದ ಮೇಲೂ ಕೂಡ ಪರಿಣಾಮ ಬೀರುತ್ತಿದೆ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಯು ಆರ್ ಅ ವಾರಿಯರ್. Warriors don't give up. If you are suffering from the suicidal symptoms, don't be afraid to ask for